ಸೊ ಯಾರನ್ನ ಬ್ಲೇಮ್ ಮಾಡಬೇಕು ಅದು ಕೆಲಸ ಮಾಡ್ತಾರೆ. ಬಟ್ ದೇ ಆರ್ ಯೂಸ್ಲೆಸ್. ನೋಡಿ ಆಗೋದು ನಮ್ಮ ಕರ್ಮ. ಅವ್ನು ಮೋದಿ ಏನು ಮಾಡಿಲ್ಲ, ಸರ್ಕಾರ ಮಾಡಿಲ್ಲ, ಯಾರು ಮಾಡೋರು ಅವ್ರನ್ನ ಹೊಡೀರಿ. ಸುಮ್ಮನೆ ಅಲ್ಲಿ ಕುತ್ಕೊಂಡ್ಬಿಟ್ಟು ದೇಶನ ಹಾಳು ಮಾಡಿದ್ರೆ ಅದು ತಪ್ಪದು. ದಟ್ ಇಸ್ ರಾಂಗ್. ಉದ್ದೇಶ ಏನು ಮಾಡಿದ್ರೆ ಆಗುತ್ತಲ್ಲ. ಇವಾಗ ಮಾಡಿದ್ರೆ ಏನಾಗುತ್ತೆ? ತಿರ್ಗಾ ರಿಟರ್ನ್ ಆಗುತ್ತಾ? ಎಕ್ಸಾಮ್ ತಿರ್ಗಾ ಕೊಟ್ಟಿದ್ದಾರಲ್ಲ, ಇವಾಗ ಅದ್ರಲ್ಲಿ ಗಲಾಟೆ ಮಾಡಿದ್ರೆ ಏನಾಗುತ್ತೆ? ದೇ ಕ್ಯಾನ್ ಟೇಕ್ ಬ್ಯಾಕ್. ಅದಾಗಲ್ಲ. ದೆನ್ ವಿ ಆರ್ ಶೌಟಿಂಗ್. ದಟ್ ಇಸ್ ರಾಂಗ್. ಇವಾಗ ಏನಾಗಿದೆ ಅದು ಮುಗ್ದಿತ್ತು. ಇವಾಗ ಯಾವ ಥರ ಮಾಡಬೇಕು ಅದು ನೋಡ್ಕೊಳ್ಬೇಕು. ಮುಖ್ಯ ಅಂತ ಮಾಡಬೇಕು. ನಾವು ಬೇಡ ಅಂತ ಹೇಳಲ್ಲ. ದೇ ಶುಡ್ ಡು. ಬಟ್ ಯಾವ ಥರ ಮಾಡಬೇಕು ಅದು ಮಾಡಬೇಕು. ಇವಾಗ ಅಲ್ಲಿ ಸ್ಟ್ರೈಕ್ ಮಾಡಿದ್ರೆ ಆಗ್ಬಿಡುತ್ತಾ? ಅವ್ರದ್ದು ಭವಿಷ್ಯ ಬಂದುಬಿಡ್ತಾ ಅವ್ರದ್ದು ಹುಡುಗರದು? ಹೇಳಿ ಮೇಡಮ್. ಆಗಲ್ಲ. ಅದಕ್ಕೆ ಏನು ಮಾಡಬೇಕು ಅದನ್ನು ಕಾರ್ಯಕ್ರಮ ಮಾಡಬೇಕು. ನಾವು ಅಲ್ಲಿ ಕೂತ್ಕೊಂಡು ಗಲಾಟೆ ಮಾಡಿಕೊಂಡು ಈ ಸರ್ಕಾರ ಸೇರಲಿಗೆ ಇವ್ನು ಸಾಯಬೇಕು, ಇವ್ನು ಹೊಡಿಬೇಕು ಆದರೆ ಆಗುತ್ತಾ? ದಟ್ ಈಸ್ ರಾಂಗ್. ಇಲ್ಲ ಬೈದರೆ ಕೆಲಸ ಆಗುತ್ತೆ, ಕೆಲಸ ಮಾಡಿದರೆ ಕೆಲಸ ಆಗುತ್ತೆ ಅದು ಹೇಳಿ. ಇವರೆಲ್ಲ ರಾಸ್ಕಲ್ಸು, ಗಲಾಟೆ ಮಾಡೋರು ಅಷ್ಟೇ. ದೇ ಆರ್ ಯೂಸ್ಲೆಸ್ ಫೆಲೋಸ್ ದು ಆರ್ ಸಿಟಿಂಗ್ ದೇರ್. ದೇ ಶುಡ್ ಗೋ ಟು ಇದು ಪಾರ್ಲಿಮೆಂಟ್ ಆ್ಯಂಡ್ ದೇ ಗಿವ್ ಇದು ಲೆಟರ್ ಕೊಟ್ಬಿಟ್ಟು ಮಾಡಬೇಕು ಅಂತ ಕೇಳಬೇಕು. ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿಸ್ಬೇಕು. ನೀವು ಅಲ್ಲಿ ಗಲಾಟೆ ಮಾಡಿಕೊಂಡು ಎಲ್ಲರೂ ಹೊಡಿಯೋದು ಇದೆಲ್ಲ ಮಾಡಿದ್ರೆ ಬೇರೆ ಜನರಿಗೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ. ದಂಗೆ ಮಾಡಿದ್ರೆ ಏನಾರೇ ಆಗುತ್ತೆ? ದಂಗೆ ಆದರೆ ಇದು ಸೊಲ್ಯೂಷನಾ? ದಂಗೆ ಸೊಲ್ಯೂಷನ್ ಇಲ್ಲ. ಅವ್ರ ಜೊತೆಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಆಗುತ್ತೆ. ಆಗುತ್ತಿಲ್ಲ. ಪದೇ ಪದೇ ಆಗಬಾರ್ದು ಅಂತ ನಾವು ನೋಡಬೇಕು. ನಮ್ಮ ಸ್ಟೂಡೆಂಟ್ ಕಡೆಯಿಂದ 2-3 ಜನ ಕಡೆಯಿಂದ ಅವ್ರ ಜೊತೆಯಲ್ಲಿ ಅವ್ರು ಕೂತ್ಕೊಂಡು ಯಾವ ಥರ ಮಾಡಬೇಕು ಅಂತ ಅವ್ರು ಸೊಲ್ಯೂಷನ್ ಮಾಡಬೇಕು. ಸೊಲ್ಯೂಷನ್ ಮಾಡಿದ್ರೆ ಕೆಲಸ ಆಗುತ್ತೆ. ಬರೀ ಕೂಗಾಡಿದ್ರೆ ಏನಾಗುತ್ತೆ ಹೇಳಿ? ನಾವಿಲ್ಲಿ ಓಡಾಡಿದ್ರೆ ತಾನು ನಾವು ಆ ಕಡೆ ರೀಚ್ ಆಗ್ತೀವಿ. ಇಲ್ಲಿ ಕೂತ್ಕೊಂಡು ನಾವು ಹೋಗ್ತೀನಿ ಅಂತ ಅಲ್ಲಿ ಹೋಗೋಕ್ಕಾಗತ್ತಾ? ಯು ಕಾಂಟ್ ರೀಚ್. ಯು ಹ್ಯಾವ್ ಟು ವಾಕ್ ದೇರ್. ವಿತೌಟ್ ಯು ಆರ್ ಡೂಯಿಂಗ್ ಎನಿಥಿಂಗ್ ಯು ಕಾಂಟ್ ಗೋ ದೇರ್. ಸೊ ಯು ಹ್ಯಾವ್ ಟು ಡೂ ಸಮಥಿಂಗ್. ಬಟ್ ಇಫ್ ಯು ಗೋ ರಾಂಗ್ ವೇ ದಟ್ ಇಸ್ ರಾಂಗ್. ಯಾವ್ರನ್ನ ನಿಮ್ಮ ಕೆಲಸ ಮಾಡೋದಿಗೆ ಯಾವನ್ನೊಬ್ಬರಿಗೆ ಬೈಯೋದು ಅದು ಕೆಲಸ ಮಾಡೋದು ತಪ್ಪು. ಅವರು ಎಲ್ಲರೂ ಒಂದೇ ಸಮ ಇದ್ದಾರೆ ಸರ್ ಮೇಡಮ್. ದೋಸ್ತ್ ವಾರಿನ ಏನು ಹೇಳ್ತಾರೆ ಇದಕ್ಕೆ, ಈ ಕಾಂಗ್ರೆಸ್ ಇದ್ದಾರಲ್ಲ, ಇದು ಅದೇ ಕೆಲಸ ಮಾಡೋರು ಅವರು. ಯಾಕೆಂದರೆ ಅವ್ರಿಗೆ ಬೇಕಾಗಿದ್ದು ರಾಜಕೀಯ. ನಮಗೆ ರಾಜಕೀಯ ಬೇಕಾಗಿಲ್ಲ. ನಮಗೆ ನಮ್ಮ ಹುಡುಗರಿಗೆ ನಮಗೆ ಸೊಲ್ಯೂಷನ್ ಬೇಕು. ಆ ಸೊಲ್ಯೂಷನ್ ಮಾಡ್ಕೊಳ್ಳಿ. ಇವ್ರು ಯಾಕೆ ರಾಜಕೀಯವ್ರ ಮಧ್ಯೆ ಬರಬೇಕು? ಅವ್ರು ಹುಡುಗರು ಮಾಡ್ತಾ ಇದ್ದಾರಲ್ಲ, ಅವ್ರು ಕೇಳ್ತಾ ಇದ್ದಾರಲ್ಲ. ಅವರೆಲ್ಲ ರಾಜಕೀಯವರು. ಅವ್ರಿಗೆ ಏನು ಬೇಕಾಗಿಲ್ಲ. ಅವ್ರಿಗೆ ಸೀಟ್ ಬೇಕು, ಅವ್ರಿಗೆ ದುಡ್ಡು ಬೇಕು ಅಷ್ಟೇ. ಅವರು ಆ ಹುಡುಗರಿಗೂ ಪಾಪ ಮೋಸ ಮಾಡ್ತಾ ಇದ್ದಾರೆ ಅಷ್ಟೇ. ಇವರೆಲ್ಲ ಸೇರಿಕೊಂಡು ಏನು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಬುದ್ಧಿ ಇದೆ. ಏನು ಆಗುತ್ತೆ ಗೊತ್ತಾ? ದೊಡ್ಡವರು ಅಂತ ಹೇಳಿದ್ರಂತ ಅವ್ರನ್ನ ಫಾಲೋ ಮಾಡ್ತಾರೆ. ದೊಡ್ಡವರು ಅಂತ ಫಾಲೋ ಮಾಡ್ತಾರೆ. ಅದರಿಂದ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಬಟ್ ಅವರು ರೆಸ್ಪೆಕ್ಟ್ಗೆ ಯೂಸ್ಲೆಸ್ ಅವರು.